ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯೋಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ಕೆಸೆಟ್ ಎಕ್ಸಾಮ್ ಆ್ಯಕ್ಚುಲಿ ಇವತ್ತು ಆಗಬೇಕಾಗಿತ್ತು, ಅದು ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಕೆಸೆಟ್ಗೆ ಜನರಲ್ ಪೇಪರ್ದು ಪೇಪರ್ 1ಅಲ್ಲಿ 10 ಚಾಪ್ಟರ್ಸ್ ಇರುತ್ತೆ. ಅದರದ್ದೆಲ್ಲ ವೀಡಿಯೋಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಈಗ ಕೆಮಿಸ್ಟ್ರಿದು ಪೇಪರ್ 2ದು ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ. ಸೊ ಅದರಲ್ಲಿ ಲಾಸ್ಟ್ ಮಿನಿಟಲ್ಲಿ ಇನ್ನೇನಪ್ಪ ಅಂದರೆ ಜಾಸ್ತಿ ಟೈಮ್ ಇಲ್ಲ, ಕಡಿಮೆ ಟೈಮ್ ಇದೆ, ಲಾಸ್ಟ್ ಮಿನಿಟಲ್ಲಿ ಪ್ರಿಪ್ರೇಷನ್ ಏನು ಮಾಡ್ಕೋಬೋದು ಅಂದರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ನೀವು ತೊಗೋಬೋದು ಅಂದರೆ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ತೊಗೋಬೋದು. ಇದ್ರ ಮೇಲೆ ಎವ್ರಿ ಇಯರ್ ಕ್ವಶನ್ಸ್ ಬಂದಿದೆ. ಬೇಸಿಕಲಿ ಅರೇನಿಯಸ್ ಥಿಯರಿ, ಬ್ರೌಸ್ಟೆಡ್ ಲೌರಿ ಥಿಯರಿ, ಲೂವಿಸ್ ಕಾನ್ಸೆಪ್ಟ್ ಅದ್ರ ಮೇಲೆ, ಅಥವಾ ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್ ಇರ್ಬೋದು, ಇನ್ ಏಕ್ವಿಯಸ್ ಸೊಲ್ಯೂಷನಲ್ಲಿ ಯಾವುದು ಆ್ಯಸಿಡ್ ಯಾವುದು ಬೇಸ್ ಅಂತ ಆ ಥರ ಕ್ವಶನ್ಸ್ ಕೇಳ್ತಾರೆ. ಅದನ್ನು ಇವತ್ತು ನಾನು ಕವರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ HSBCನೂ ಇದೆ, ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇದೆ. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ನಾನು ಹೇಳಿದೆ ಈ ಆ್ಯಸಿಡ್ಸ್ ಬೇಸಸ್ನ ಎಷ್ಟೊಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಾನು ಇವತ್ತು ವಿಡಿಯೋದಲ್ಲಿ 3 ಕಾನ್ಸೆಪ್ಟ್ನ ತೊಗೊಳ್ತಾ ಇದ್ದೀನಿ. ಅರೇನಿಯಸ್ ಥಿಯರಿ ಆಫ್ ಆ್ಯಸಿಡ್ ಬೇಸಿಸ್, ಬ್ರೌಸ್ಟೆಡ್ ಲೌರಿ ಥಿಯರಿ ಅಂತ ಹೇಳ್ತಾರೆ, ಲೂವಿಸ್ ಥಿಯರಿ ಕಾನ್ಸೆಪ್ಟ್ ಅಂತಾರೆ. ಆ 3ನ ತೊಗೊಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಬೇಸಿಕ್ ಆಗಿರುವಂಥದ್ದು ಅರೇನಿಯಸ್ ಥಿಯರಿ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಇದರಲ್ಲಿ ಅರೇನಿಯಸ್ ಥಿಯರಿ ಅಂತ ಯಾವಾಗ ಬರುತ್ತೆ ಅಂದರೆ ಅಲ್ಲೇನಾದರೂ ಏಕ್ವಿಯಸ್ ಸೊಲ್ಯೂಷನ್ ಇದ್ದರೆ. ಅರೇನಿಯಸ್ ಆ್ಯಸಿಡ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಹೈಡ್ರೋಜನ್ ಅಯಾನ್ಸ್ ಇನ್ ಸೊಲ್ಯೂಷನ್. Arrhenius bases are substances which produce hydroxide ions in solution. ಸೊ ನೀವು ಅರೇನಿಯಸ್ ಆ್ಯಸಿಡ್ ಅಂತ ಏನೇ ಪದ ಬಂತು, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅರೇನಿಯಸ್ ಆ್ಯಸಿಡ್, ಅರೇನಿಯಸ್ ಬೇಸ್ ಅಂತಂದರೆ ನೀವು ಅರೇನಿಯಸ್ ಅಂದ ತಕ್ಷಣವೇ ಏನು ಇಂಪಾರ್ಟೆಂಟ್ ನಿಮಗೆ ಮನಸ್ಸಿಗೆ ಬರಬೇಕು ಅಂದರೆ ಅರೇನಿಯಸ್ ಆ್ಯಸಿಡ್ಸ್ ಬೇಸಸ್ ಯಾವ ಬೇಸಸ್ ಮೇಲೆ ಹೇಳ್ತೀವಿ ಅಂದರೆ ಓನ್ಲಿ ಇನ್ ಏಕ್ವಿಯಸ್ ಸೊಲ್ಯೂಷನ್. ಸೊ ಏಕ್ವಿಯಸ್ ಸೊಲ್ಯೂಷನಲ್ಲಿ ಹೈಡ್ರೋಜನ್ ಅಯಾನ್ಸ್ನ ಕೊಟ್ಟರೆ ಅಂಥದನ್ನು ನಾವು ಆ್ಯಸಿಡ್ಸ್ ಅಂತ ಕರಿತೀವಿ. OH ಮೈನಸ್ ಅಯಾನ್, ಹೈಡ್ರಾಕ್ಸೈಡ್ ಅಯಾನ್ಸ್ನ ಕೊಟ್ಟರೆ ಅಂಥದನ್ನು ನಾವು ಬೇಸಸ್ ಅಂತ ಹೇಳ್ತೀವಿ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅರೇನಿಯಸ್ ಥಿಯರಿ. Arrhenius acid is a compound that increases the concentration of H plus ions that are present when added to water. H plus ions form a hydronium ion when they combine with water molecules. So ಈಗ H ಪ್ಲಸ್ನ ಕೊಡುತ್ತೆ ಅಂದರೆ ಡೈರೆಕ್ಟಾಗಿ H ಪ್ಲಸ್ ಹಾಗೆ ಉಳ್ಕೊಳ್ಳೋಲ್ಲ. H ಪ್ಲಸ್ ಏನಾಗಿರುತ್ತೆ, ವಾಟರ್ ಜೊತೆಗೆ ಸೇರಿಕೊಂಡು HO3+ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ HCl ಮತ್ತು ವಾಟರ್ ಇದೆ ಅಂತ ಇಟ್ಕೊಂಡ, HCl ನಾನು ವಾಟರಲ್ಲಿ ಹಾಕಿದಾಗ ನಿಮಗೇನಾಗುತ್ತೆ, HO3+ ಬಂತು. HO3+ ಎಲ್ಲಿಂದ ಬಂತು ಅಂತಂದರೆ ಹೆಚ್ಚಿಂದ ಬಂದಿದೆ. ಹಾಗಾಗಿ HCl ನಾನಿಲ್ಲಿ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಥರ HBr ತೊಗೊಂಡು ಅದನ್ನು ವಾಟರಲ್ಲಿ ಹಾಕಿದ್ದೀನಿ ಅಂದರೆ ಆ HBr ಇರುವಂಥದ್ದು ಹೆಚ್ಚು ರಿಪ್ಲೇಸ್ ಹೆಚ್ಚು ಹೊರಗಡೆ ಬರುತ್ತೆ. ಆ ಹೆಚ್ಚು ಏನಾಗುತ್ತೆ, ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ HO3+ ಆಗುತ್ತೆ. HBr H+ನ ಕೊಡ್ತಾ ಇರೋದಕ್ಕೋಸ್ಕರ ಅದನ್ನು ಅರೇನಿಯಸ್ ಆ್ಯಸಿಡ್ ಅಂತ ನಾವು ಕರಿತೀವಿ. ಅದೇ ಥರ ಬೇಸ್ನ ಯಾವುದು ಅಂತ ಕರಿತೀವಿ ಅಂದರೆ ವೆನ್ ದ ಡಿಸಾಲ್ವ್ಡ್ ಇನ್ ವಾಟರ್ ವೆನ್ ದ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ OH-. ಫಾರ್ ಎಕ್ಸಾಂಪಲ್ NaOH ಆಗಿರ್ಬೋದು, KOH ಆಗಿರ್ಬೋದು. ಅದನ್ನು ನೀರೊಳಗಡೆ ಹಾಕಿದಾಗ Na+OH- ಕೊಡುತ್ತೆ. ಸೊ OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತಲ್ಲ, ಅಥವಾ OH- ಲಿಬ್ರೇಟ್ ಮಾಡುತ್ತಲ್ಲ, ಅಂಥ ಸಬ್ಸ್ಟೆನ್ಸ್ನ ನಾನು ಏನಂತ ಕರಿತೀನಿ. ಆ ಥರ ಈಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಆ ಎಕ್ಸಾಂಪಲಲ್ಲಿ ಏನಾಗ್ತಾ ಇದೆ ಅಂತಂದರೆ ಏಕ್ವಿಯಸ್ ಸೊಲ್ಯೂಷನ್ ಆಫ್ ದಿ ಫಾಲೋಯಿಂಗ್, ಇದರಲ್ಲಿ ಯಾವುದು ಮೋರ್ ಬೇಸಿಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಬೇಸಿಕ್ ಆಗಿದೆ ಅಂದರೆ ಏಕ್ವಿಯಸ್ ಸೊಲ್ಯೂಷನ್ ಅಂದರೆ ಯು ಹ್ಯಾವ್ ಟು ಥಿಂಕ್ ಆಫ್ ಅರೇನಿಯಸ್ ಕಾನ್ಸೆಪ್ಟೇನೆ. ಏಕ್ವಿಯಸ್ ಅಂತ ಬಂತು ಅಂದ ತಕ್ಷಣ ನೀವು ಅರೇನಿಯಸ್ನ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಬೇಸಿಕ್ ಕೇಳ್ತಾ ಇದ್ದಾರೆ. ಸೊ ಅರೇನಿಯಸ್ಸಲ್ಲಿ ನಾವು ಯಾವುದನ್ನ ಆ್ಯಸಿಡ್ ಅಂತ ಕರಿತೀವಲ್ಲ, ಅದು ಏನಾಗುತ್ತೆ, ವೀಕೋ ಸ್ಟ್ರಾಂಗೋ, ಆ್ಯಸಿಡ್ ಇರೋದು ವೀಕ್ ಬೇಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಎಲ್ಲನೂ ಕನ್ಸಿಡರ್ ಹೋಗ್ತಾ ಹೋಗ್ತೀನಿ. ಸೊ ಈಗ NaF ಇದೆ. ಸೊ NaF ಏನಾಗುತ್ತೆ, ಸ್ಪ್ಲಿಟ್ ಆಗ Na+F- ಆಗುತ್ತೆ. ಅದು ವಾಟರ್ ಒಳಗಡೆ ಹಾಕಿದಾಗ ನಿಮ್ಗೆ ಏನಾಗುತ್ತೆ, NaOH+ HF ಬರ್ತಾ ಹೋಗುತ್ತೆ. ನೋಡ್ಕೊಳ್ಳಿ ಹೇಗಾಗುತ್ತೆ ಅಂತ. NaFನ ನೀವೇನು ಮಾಡ್ತಾ ಇದ್ದೀರಾ, ವಾಟ್ರಲ್ಲಿ ಹಾಕ್ತಾ ಇದ್ದೀರಾ. ವಾಟ್ರಲ್ಲಿ ಹಾಕಿದಾಗ ಏನಾಗುತ್ತೆ, Na+F- ಆಗುತ್ತೆ. ಜೊತೆಗೆ ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ H+ ಮತ್ತು OH- ಆಗುತ್ತೆ. ಈ HF ಫಾರ್ಮೇಷನ್ ಆಗುತ್ತೆ ಮತ್ತು NaOH ಫಾರ್ಮೇಷನ್ ಆಗುತ್ತೆ. ಸೊ HF ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ನಾನು ಮುಂಚೆನೇ ಹೇಳಿದಂಗೆ HF ಇಸ್ ಎ ಸ್ಟ್ರಾಂಗ್ ಆ್ಯಸಿಡ್. ಸೊ ಅದೇ ಥರ ಈಗ Na ತೊಗೊಂಡ್ರೆ Na+I- ಸ್ಪ್ಲಿಟ್ ಆಗುತ್ತೆ. ಅದೇ ಥರ Na+Cl- ಸ್ಪ್ಲಿಟ್ ಆಗುತ್ತೆ. K+I- ಸ್ಪ್ಲಿಟ್ ಆಗುತ್ತೆ. Na+Br ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಸ್ಪ್ಲಿಟ್ ಆದಾಗ ಏನಾಗುತ್ತೆ, ಸಿನ್ಸ್ ದರ್ ಅಯಾನಿಕ್ ಇನ್ ನೇಚರ್, ಯಾವ ಥರ ಸ್ಪ್ಲಿಟ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಯಾವುದು ವೀಕ್ ಆ್ಯಸಿಡ್ ಯಾವುದು ವೀಕ್ ಬೇಸ್ ಅಂತ ನಾವು ಹೇಳಬೇಕಾಗತ್ತೆ.
ಸೊ ಇಲ್ಲಿ NaF ಏನಾಗ್ತಿದೆ ಅದು ಕ್ಲೀನ್ ಮಾಡೋದು. ಈಗೆಲ್ಲನೂ ಡಿಸಾಲ್ವ್ ಆಗುತ್ತೆ ವಾಟ್ರಲ್ಲಿ, ಬಿಕಾಸ್ ಆಲ್ ದೀಸ್ ಆರ್ ಅಯಾನಿಕ್ ಸಾಲ್ಟ್ಸ್. ಈ ಎಲ್ಲ ಅಯಾನಿಕ್ ಸಾಲ್ಟ್ಸ್ ಏನಾಗುತ್ತೆ ವಾಟ್ರಲ್ಲಿ ಡಿಸಾಲ್ವ್ ಆದಾಗ ಅಯಾನ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. NaI ಇರೋದು ಏನಾಗುತ್ತೆ Na+I-, ಅಗೇನ್ ಐ ಮತ್ತು ಐಡಿನ್ ಏನಾಗುತ್ತೆ ಸೈಜು ತುಂಬ ದೊಡ್ಡದಿದೆ ಕಂಪೇರ್ ಟು ದಟ್ ಆಫ್ ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು. ಅದೇ ಥರ ನೀವೀಗ ಫ್ಲೋರಿನ್ ಸೈಜ್ ಚಿಕ್ಕದಾಗಿದೆ, ಹಾಗಾಗಿ ಏನಾಗುತ್ತೆ ಇಟ್ ಈಸ್ ಮೋರ್ ಅಟ್ಯಾಚ್ಡ್. ಅವೆರಡರ ಮಧ್ಯೆ ಏನಾಗುತ್ತೆ ಬಾಂಡ್ ಶಾರ್ಟೇಜ್ ಆಗಿರುತ್ತೆ. ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಕ್ಲೀನ್ ಮಾಡೋಕ್ಕೆ. ಸೊ ಹಾಗಾಗಿ ಅದು ಈಸಿಯಾಗಿ ಆ್ಯಸಿಡ್ ಥರ ಬಿಹೇವ್ ಮಾಡೋಕ್ಕಾಗಲ್ಲ. ಹಾಗಾಗಿ NaF ಇಸ್ ದಿ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಇದು ಒಂದು ಕಾನ್ಸೆಪ್ಟ್ ಆಯಿತು. ಎರಡನೇ ಕಾನ್ಸೆಪ್ಟ್ ಏನು ಹೇಳ್ತೀವಿ ಅಂದರೆ ಬ್ರೌಸ್ಟೆಡ್-ಲಾರಿ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಆಸಿಡ್ಸ್ ಆರ್ ಡಿಫೈನ್ಡ್ ಆಸ್ ಪ್ರೋಟಾನ್ ಡೋನರ್ಸ್, ಬೇಸಸ್ ಆರ್ ಡಿಫೈನ್ಡ್ ಆಸ್ ಪ್ರೋಟಾನ್ ಅಕ್ಸೆಪ್ಟರ್. ಇಲ್ಲಿ ಇನ್ ಟರ್ಮ್ಸ್ ಆಫ್ ಪ್ರೋಟಾನ್ ನಾವು ಹೇಳ್ತಾ ಹೋಗ್ತೀವಿ. ಇದರಲ್ಲೇ ನಮಗೆ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಅಂತ ಹೇಳ್ತಾರೆ. ದ ಮೆಂಬರ್ಸ್, ಈಗ ಒಂದು ರಿಯಾಕ್ಷನ್ ಆಗ್ತಾ ಇದೆ, ದ ಮೆಂಬರ್ಸ್ ಇನ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ಈಚ್ ಅದರ್ ಮ್ಯೂಚುಯಲಿ ಬೈ ದಿ ಗೈನ್ ಆರ್ ಲಾಸ್ ಆಫ್ ಪ್ರೋಟಾನ್ಸ್ ಆರ್ ಕಾಲ್ಡ್ ಆಸ್ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ಸ್. ಅಂದರೆ ಈಗ ಆಸಿಡ್ ಕಾಂಜುಗೇಟ್ ಆಸಿಡ್ ಬೇಸ್ ಅಂದರೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ H+ ಮಾತ್ರ ಡಿಫ್ರೆನ್ಸ್ ಇರ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ ಕಾಂಜುಗೇಟ್ ಆಸಿಡ್ ಬೇಸ್ ಅಂತ ಹೇಳ್ತೀವಿ. ಸೊ ಆಸಿಡ್ ಇದ್ದು ಬೇಸ್ ಆಗ್ಬೋದು, ಬೇಸ್ ಇದ್ದು ಆಸಿಡ್ ಆಗ್ಬೋದು. ಸೊ ಈ ಥರ ಈಕ್ವೇಷನ್ಸನ್ನು ಬರೆದಾಗ ಡಬಲ್ ಸೈಡೆಡ್ ಆರೋ ಮಾರ್ಕ್ನ ಬರಿತೀವಿ. ಸ್ಟ್ರಾಂಗರ್ ದ ಆಸಿಡ್, ವೀಕರ್ ದಿ ಬೇಸ್ to form a conjugate pair, and the stronger the base, weaker the acid from the other pair. Example ಈಗಂದರೆ ಪರ್ ಆಕ್ಸಿ ಆಸಿಡ್ಸ್ನ ತಗೊಳ್ಳೋಣ. ಏನಾಗುತ್ತೆ HClO4 ಇದೆ, H+ ClO4- ಆಗುತ್ತೆ. ಸೊ ಇಲ್ಲಿ HClO4ನ ನಾವೇನಂತ ಕರಿತೀವಿ ಅಂದರೆ ಆಸಿಡ್ ಅಂತ ಕರಿತೀವಿ. ಅಂದರೆ ಇದೇನಾಗುತ್ತೆ ಬೇಸ್ ಥರ ರಿಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವೇನು ಹೇಳ್ತೀವಿ ಆಸ್ಟ್ರೇನ್ ಬೋರಿಕ್ ಕಾನ್ಸೆಪ್ಟಲ್ಲಿ ಏನು ಹೇಳ್ತೀವಿ ಇನ್ ಟರ್ಮ್ಸ್ ಆಫ್ ಪ್ರೋಟಾನ್ ಹೇಳ್ತೀವಿ. ಇದು ಪ್ರೋಟಾನ್ನ ಕೊಡ್ತಾ ಇದೆ, ಹಾಗಾಗಿ ಇದನ್ನು ಏನಂತ ಕರಿತೀವಿ ಆಸಿಡ್ ಅಂತ ಕರಿತೀವಿ. ClO4- ಏನು ಮಾಡ್ತಾ ಇದೆ ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ಹಾಗಾಗಿ ಅದನ್ನು ನಾವು ಬೇಸ್ ಅಂತ ಕರಿತೀವಿ. ಈ ಪೇರಿಗೆ ಡಿಫ್ರೆನ್ಸ್ ಏನಿದೆ H+ ಡಿಫ್ರೆನ್ಸ್ ಇದೆ, ಅಂಥದಕ್ಕೆ ನಾವು ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಅಂತ ಕರಿತೀವಿ. ಒಂದು ಆಸಿಡ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಅದರದ್ದು ಬೇಸ್ ವೀಕ್ ಆಗಿರುತ್ತೆ, ಅಥವಾ ಆಸಿಡ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಅದರದ್ದು ಬೇಸು ವೀಕ್ ಆಗಿರುತ್ತೆ. ಆ ರೀತಿಯಾಗಿ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. ಈ ಥರದಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾರೆ, ಕೇರ್ಫುಲ್ಲಾಗಿ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಇನ್ ದಿ ಈಕ್ವೇಷನ್ HF+ ವಾಟರ್ ಗಿವ್ಸ್ HO3+F-. ಸೊ ಇದು ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ವಾಟರ್ ಇಸ್ ಎ ಬೇಸ್, HF ಇಸ್ ಕಾಂಜುಗೇಟ್ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಅದೇ ಥರ ವಾಟರ್ ಇಸ್ ಅನ್ ಆಸಿಡ್, HF ಇಸ್ ಅ ಕಾಂಜುಗೇಟ್ ಬೇಸ್ ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ಅವೆರಡರ ಮಧ್ಯೆ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಹೇಳಬೇಕು ಅಂತಂದರೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ H+ ಆಗಿರಬೇಕು. ಸೊ ಹಾಗಾಗಿ HF ಇಸ್ ಅನ್ ಆಸಿಡ್, F- ಇಸ್ ಕಾಂಜುಗೇಟ್ ಬೇಸ್. HF ಇಸ್ ಎ ಬೇಸ್, HO3+ ಇಸ್ ಅ ಕಾಂಜುಗೇಟ್ ಆಸಿಡ್. HF ಇಸ್ ಎ ಬೇಸ್, F- ಇಸ್ ಕಾಂಜುಗೇಟ್ ಆಸಿಡ್. ನಾನು ಮುಂಚೆನೇ ಹೇಳ್ದಂಗೆ HF ಏನಾಗಿದೆಯಲ್ಲ ಅದು ಆಸಿಡ್. ಸೊ ಹಾಗಾಗಿ HF ಬೇಸ್ ಅಂತ ಏನಿದೆಯಲ್ಲ ಆ ಎರಡು ಆಪ್ಷನ್ಗಳು ನಾವು ಅಲ್ಲೇನೇ ಬಿಟ್ಬಿಡ್ಬೇಕಾಗತ್ತೆ. ನೆಕ್ಸ್ಟು ಈಗ ನಾವೇನು ತೊಗೋಬೇಕಾಗತ್ತೆ HF ಇಸ್ ಅನ್ ಆಸಿಡ್ ಅಂತ ತೊಗೋಬೇಕಾಗತ್ತೆ. ಹಾಗಾಗಿ F- ಇಸ್ ಅ ಕಾಂಜುಗೇಟ್ ಬೇಸ್, ಅದನ್ನು ನಾವಿಲ್ಲಿ ತೊಗೋಬೇಕಾಗತ್ತೆ. ಇಲ್ಲಿ ನಾವು ವಾಟರ್ನ ಬೇಸ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, HFನ ಕಾಂಜುಗೇಟ್ ಆಸಿಡ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಹೇಳಬೇಕು ಅಂತಂದರೆ ಅವೆರಡರ ಮಧ್ಯೆ ಡಿಫ್ರೆನ್ಸ್ ಏನಾಗಿರಬೇಕು H+ ಆಗಿರಬೇಕು. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇನ್ ದಿ ಫಾಲೋಯಿಂಗ್ ರಿಯಾಕ್ಷನ್ ಇನ್ ದಿ aqueous ಸೊಲ್ಯೂಷನ್ ದ ಆಸಿಡ್ ಇಸ್ ಅ ರಿಯಾಕ್ಟೆಂಟ್ ಆ್ಯಂಡ್ ಇಸ್ ಕಾಂಜುಗೇಟ್ ಬೇಸ್ ಪ್ರಾಡಕ್ಟ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಾಗ್ತಿದೆ CH3COOH ಪ್ಲಸ್ ಅಮೋನಿಯಾ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಆವಾಗ CH3COO- NH4+ ಬರ್ತಾ ಇದೆ. ಇದರಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ಇನ್ ದಿ ಫಾಲೋಯಿಂಗ್ ರಿಯಾಕ್ಷನ್ ಇನ್ ದಿ aqueous ಸೊಲ್ಯೂಷನ್ ಆಸಿಡ್ ಇಸ್ ಅ ರಿಯಾಕ್ಟೆಂಟ್ ಅಂತ ಕೇಳ್ತಿದ್ದಾರೆ. ಯಾವುದು ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಸಿಡ್ ಇಸ್ ಅ ಒನ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಗಿವ್ ಪ್ರೋಟಾನ್. ಸೊ ಪ್ರೋಟಾನ್ ಯಾವ್ದು ಕೊಡುತ್ತೆ ಅಂತಂದರೆ ಇಲ್ಲಿ CH3COOH ಇದೆ. ಸೊ ಅಮೋನಿಯಾ ಇದೆ, ಇದು ಆಗಲ್ಲ. ಸೊ C and D ಆಪ್ಷನ್ ಇಸ್ ರೂಲ್ಡ್ ಔಟ್. ಸೊ ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ಅದು ಮೊದಲನೇ ಆನ್ಸರ್ ಏನಾಯಿತು ಆ್ಯಂಡ್ ಇಟ್ಸ್ ಕಾಂಜುಗೇಟ್ ಬೇಸ್ ಅಂತ ಹೇಳ್ತಾರೆ. ಕಾಂಜುಗೇಟ್ ಬೇಸ್ ಅಂದ್ರೇನು H+ ಡಿಫ್ರೆನ್ಸ್ ಇರಬೇಕು. ಹಂಗಾಗಿ ಆನ್ಸರ್ ಏನು ಅಂದರೆ CH3COOH CH3COO-. ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಅಂದರೆ ಅವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿರುತ್ತೆ H+ ಡಿಫ್ರೆನ್ಸ್ ಇರಬೇಕತ್ತೆ. ಈ ಥರ ಕ್ವಶನ್ಸು ತುಂಬ ಕೇಳ್ತಿರ್ತಾರೆ, ನೋಡ್ಕೋಬೇಕಾಗುತ್ತೆ. ಇನ್ ದಿ ಫಾಲೋಯಿಂಗ್ aqueous equation ದ ಆಸಿಡ್ ಇಸ್ ಅ ರಿಯಾಕ್ಟೆಂಟ್ ಆ್ಯಂಡ್ ಇಸ್ ಕಾಂಜುಗೇಟ್ ಬೇಸ್ ಇಸ್ ಅ ಪ್ರಾಡಕ್ಟ್ ಅಂತ ಕೇಳ್ತಿದ್ದಾರೆ. CH3NH2 ಇದೆ, HSO4- ಇದೆ. ಇಲ್ಲೇನಾಗ್ತಿದೆ CH3NH3+ SO4 2-. ಈಗ ನಮಗೆ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಆಸಿಡ್ ಅಂದರೆ ಏನು ವಿಚ್ ಯಾವ ಕೆಪಾಸಿಟಿಗೆ ಪ್ರೋಟಾನ್. ಸೊ HSO4- ಅದು ನನಗೆ SO4 2- ಕೊಡ್ತಾ ಇದೆ, ಅದು ಪ್ರೋಟಾನ ನನಗೆ ಕೊಡ್ತಾ ಇದೆ. ಸೊ HSO4- ಇಸ್ ಅನ್ ಆಸಿಡ್. ಸೊ ಮೊದಲನೇ 2 ಆಪ್ಷನ್ಸ್ 2 ಆಪ್ಷನ್ಸು ಹೊಟ್ಟೋಯ್ತು. ಇದು ಕೊಟ್ಟಾಗ ಯಾವುದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ
ಸಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಹಂಗಾಗಿ ಆನ್ಸರ್ ನಾನು ಏನು ಹೇಳ್ತೀನಿ ಅಂದರೆ HSO4 ಮೈನಸ್ SO4 2 ಮೈನಸ್. ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆ ಅಂದರೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸು H+. ಇದೇನು ಮಾಡ್ತಾ ಇದೆ, ಪ್ರೋಟಾನ್ನ ಕೊಡ್ತಾ ಇದೆ, ಇದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ಇದನ್ನು ನಾನು ಆ್ಯಸಿಡ್ ಅಂತ ಕರೆದ್ರೆ ಇದನ್ನು ಕಾಂಜುಗೇಟ್ ಬೇಸ್ ಅಂತ ಕರಿಬೇಕು. ಹಾಗಾಗಿ ದೀಸ್ ಟು ಇಸ್ ದಿ ವಿಚ್ ಆಫ್ ದಿ ಫಾಲೋಯಿಂಗ್ ಪೇಸ್ ಇಸ್ ನಾಟ್ ಶೋ ದಿ ಆ್ಯಸಿಡ್ ಆ್ಯಂಡ್ ಇಟ್ಸ್ ಕಾಂಜುಗೇಟ್ ಬೇಸ್. ಈ ಥರನೂ ಕೇಳ್ತಾರೆ. ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ನೀವು ಹರಿನಲ್ಲಿ ಟೆನ್ಷನಲ್ಲಿ ನಾಟ್ ಅನ್ನೋದು ನೀವು ನೋಡಲಿಲ್ಲ ಕರೆಕ್ಟಾಗಿ ಅಂತಂದರೆ ಆನ್ಸರ್ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಯಾವುದು ಅಂತ ನೋಡ್ಕೋಬೇಕಾಗತ್ತೆ. ವಿಚ್ ಆರ್ ನಾಟ್ ಅಂತ ಕೇಳ್ತಾರೆ. ಇವೆರಡರ ಮಧ್ಯೆ CH3 ಗ್ಯಾಪ್ ಇದೆ, ಇವೆರಡರ ಮಧ್ಯೆನೂ H+ ಗ್ಯಾಪ್ ಇದೆ, ಇವೆರಡರ ಮಧ್ಯೆನೂ H+ ಗ್ಯಾಪ್ ಇದೆ. H+ ಗ್ಯಾಪ್ ಇಲ್ಲದೆ ಇರೋದು ಯಾವುದು ಅಂದರೆ NH4 + NH3ನಲ್ಲಿದೆ. ಸಾರಿ, NH4 + NH2 ಮೈನಸ್. ಸೊ ಇದರಲ್ಲಿ ಹೈಡ್ರೋಜನ್ ಇಲ್ಲ, ಮಿಕ್ಕಿದರೆಲ್ಲರೂ ಡಿಫ್ರೆನ್ಸ್ ಏನಾಗ್ತಿದೆ, H+ ಆಗ್ತಾ ಇದೆ. ಹಂಗಾಗಿ ಸಿ ಇಸ್ ದಿ ಆನ್ಸರ್. ಅದೇ ಥರ ಇನ್ನೊಂದು ಕ್ವಶನ್ ತೊಗೊಂಡ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್. ಇಲ್ಲೂ ಅಷ್ಟೇ ನೀವು ಕೇರ್ಫುಲ್ ಆಗಿರಬೇಕು. ನಾಟ್ ಅಂತ ಆನ್ಸರ್ ಬರ್ತಾ ಇದೆ, ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ನೋಡಿಬಿಟ್ಟು ಆನ್ಸರ್ನ ಮಾಡಬೇಕಾಗತ್ತೆ. ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್ ಅಂತಂದರೆ ಅವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿರಬೇಕು, H+ ಇರಬೇಕು. ಅದು ಇಲ್ಲದೆ ಇರೋದನ್ನು ನಾವೇನಂತ ಕರಿಬೇಕು, ನಾಟ್ ಕಾಂಜುಗೇಟ್ ಆ್ಯಸಿಡ್ ಬೇಸ್ ಅಂತ ಹೇಳಬೇಕು. ಆ ಥರ ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಶೋ ಆ್ಯಸಿಡ್ ಪೇರ್ ಕಾಂಜುಗೇಷನ್. ಇಲ್ಲೂ ಅಷ್ಟೇ ಕೇರ್ಫುಲ್ಲಾಗಿ ನೋಡಿ. ಇಲ್ಲೂ ಎರಡರ ಮಧ್ಯೆ ಡಿಫ್ರೆನ್ಸ್ ಇದೆ, ಇಲ್ಲೂ ಎರಡರ ಮಧ್ಯೆ ಡಿಫ್ರೆನ್ಸ್ ಇದೆ, ಇಲ್ಲೂ ಎರಡರ ಮಧ್ಯೆ ಡಿಫ್ರೆನ್ಸ್ ಇದೆ, ಇಲ್ಲೂ ಎರಡರ ಮಧ್ಯೆ ಡಿಫ್ರೆನ್ಸ್ ಇದೆ. ಇಲ್ಲೇನಾಗ್ತಿದೆ, H ಡಿಫ್ರೆನ್ಸ್ ಇಲ್ಲ. ಹಂಗಾಗಿ ಸಿ ಇಸ್ ದಿ ಆನ್ಸರ್. ಸ್ಟ್ರಾಂಗರ್ ದಿ ಆ್ಯಸಿಡ್, ಇಟ್ಸ್ ಕಾಂಜುಗೇಟ್ ಬೇಸ್ ವಿಲ್ ಬಿ ವೀಕರ್. ಸೊ ಹಾಗಾಗಿ ಆನ್ಸರ್ ಇಸ್ ಸಿ. ಈಗ ಲಾಸ್ಟ್ ಬ್ರೋಸ್ಟೆಡ್ ಲಾರಿ ಆ್ಯಸಿಡ್ ಇನ್ ದಿ ಫಾಲೋಯಿಂಗ್ ಈಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಬ್ರೋಸ್ಟೆಡ್ ಲೋರಿ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ ಪ್ರೋಟಾನ್ ಅಕ್ಸೆಪ್ಟರ್, ಪ್ರೋಟಾನ್ ಡೋನರ್ ಅಂತ ಹೇಳುತ್ತೆ. ಸೊ ಯಾವುದು ಪ್ರೋಟಾನ್ನ ಕೊಡ್ತಾ ಇದೆ, ಯಾವುದು ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ಆ ಬೇಸಿಸ್ ಮೇಲೆ ನಾವು ಆ್ಯಸಿಡ್ ಯಾವುದು ಬೇಸ್ ಯಾವುದು ಅಂತ ಇಲ್ಲಿ ಹೇಳಬೇಕಾಗುತ್ತೆ. ಸೊ ಆ್ಯಸಿಡ್ ಯಾವುದಲ್ಲಿ ಅಂತಂದರೆ ಇಂದಿನ ಕ್ವಶನಲ್ಲಿ ವಾಟರ್ ಇಸ್ ದಿನ್ ಆ್ಯಸಿಡ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಸ್ಟ್ರಾಂಗ್ ಆ್ಯಸಿಡ್ ಅಂತ ಕೇಳ್ತಾ ಇದ್ದಾರೆ ಈ 4ರಲ್ಲಿ. ಸೊ ಪೇರ್ ಮಾಡಿದ್ದಾರೆ ಅವರು, ನಿಮಗೆ ಗೊತ್ತಿರಬೇಕಾಗತ್ತೆ. ಪರ್ ಕ್ಲೋರಿಕ್ ಆ್ಯಸಿಡ್ ಏನಿದೆಯಲ್ಲ, ಆಕ್ಸಿ ಆ್ಯಸಿಡ್ಸ್ ಏನಿರ್ತಾವಲ್ಲ, ದೇ ಆರ್ ಸ್ಟ್ರಾಂಗರ್ ಆ್ಯಸಿಡ್. ಸೊ ವೀಕ್ ಯಾವುದು ಅಂತಂದರೆ ಕಾರ್ಬೋನಿಕ್ ಆ್ಯಸಿಡ್ ಇಸ್ ದಿ ವೀಕ್ ಆ್ಯಸಿಡ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಸ್ಟ್ರಾಂಗ್ ಆ್ಯಸಿಡ್ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಅದೇ ಸೇಮ್ ಆನ್ಸರ್ನೇ. ಯಾವುದು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕೇಳ್ತಾ ಇದ್ದಾರೆ. ಪರ್ ಕ್ಲೋರಿಕ್ ಆ್ಯಸಿಡ್ ಏನಿದೆಯಲ್ಲ ಅದು ಸ್ಟ್ರಾಂಗ್ ಆಗಿರ್ತವೆ. ಪರ್ ಕ್ಲೋರಿಕ್ ಆ್ಯಸಿಡ್ ಯಾಕೆ ಸ್ಟ್ರಾಂಗ್ ಆಗಿರ್ತವೆ ಅಂದರೆ ಅಸ್ಟ್ರಿಕ್ ಸ್ಟ್ರೆಂತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ. ಪರ್ ಕ್ಲೋರಿಕ್ ಆ್ಯಸಿಡಲ್ಲಿ ಏನಾಗ್ತದೆ, ಕ್ಲೋರಿನ್ದು ಆಕ್ಸಿಡೇಷನ್ ಸ್ಟೇಟು +7 ಇದೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದಟ್ ಆಫ್ ಸಲ್ಫರ್. ಸಲ್ಫ್ಯೂರಿಕ್ ಆ್ಯಸಿಡ್ನ ಕಂಪೇರ್ ಮಾಡಿಕೊಂಡ್ರೆ ಪರ್ ಕ್ಲೋರಿಕ್ ಆ್ಯಸಿಡ್ ಸ್ಟ್ರಾಂಗರ್ ಆ್ಯಸಿಡ್ ಅಂತ ನಾವು ಮಾಡ್ಕೊಳ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್ ಕೆನಾಟ್ ಬಿ ಎ ಬ್ರೋಸ್ಟೆಡ್ ಲೋರಿ ಬೇಸ್ ಅಂತ ಕೇಳ್ತಾ ಇದ್ದಾರೆ. ಅವೆರಡರ ಮಧ್ಯೆ ಬೇಸ್ ಯಾವುದಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಾಗಬೇಕು, NH4+ ಇಸ್ ನಾಟ್ ಎ ಬೇಸ್. ಬೇಸ್ ಅಂದರೆ ಏನು, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಬೇಸ್ ಅಂದರೆ ಏನಾಗಿತ್ತು, ಪ್ರೋಟಾನ್ ಅಕ್ಸೆಪ್ಟರ್ ಆಗಬೇಕು. ಈಗ OH- ಗೆ H+ ಆ್ಯಡ್ ಮಾಡಿದ್ರೆ ವಾಟರ್ ಆಗುತ್ತೆ, ವಾಟರ್ಗೆ H+ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, HO3+ ಆಗುತ್ತೆ. SHಗೆ SH- ಮಾಡಿದ್ರೆ H2S ಆಗುತ್ತೆ. NH3 ಮಾಡಿದ್ರೆ NH4+ ಆಗುತ್ತೆ. ಆದರೆ NH4+ಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ದಟ್ ಇಸ್ ದಿ ಆನ್ಸರ್. ವಿಚ್ ಆಫ್ ದಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಸ್ ಮೋಸ್ಟ್ ಅಸಿಡಿಕ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡಾಗ ನೀವು ಇಲ್ಲೇನಾಗ್ತಾ ಇದೆ ನೋಡ್ಕೊಳ್ಳಿ, CH3 CH2 CH2 COOH ಇದೆ, CH3 CH2 CHCl COOH ಇದೆ, ಎಲ್ಲ ಕಡೆಗೂ COOH ಇದೆ. ಇದು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆ್ಯಕ್ಚುಲಿ. ಆರ್ಗ್ಯಾನಿಕ್ ಆ್ಯಸಿಡ್ಸಲ್ಲಿ COOH ಗ್ರೂಪ್ ಏನಿರ್ತಲ್ಲ ಅದರಲ್ಲಿರುವಂಥ ಹೆಚ್ಚು ಹೊರಗಡೆ ಹೋದಾಗ ಕಾರ್ಬಾಕ್ಸಿಲೇಟ್ ಅಯಾನ್ ಬರುತ್ತೆ. ಆ ಕಾರ್ಬಾಕ್ಸಿಲೇಟ್ ಅಯಾನ್ ಹೇಗೆ ಸ್ಟೆಬಿಲೈಸ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಯಾವುದು ಮೋಸ್ಟ್ ಅಸಿಡಿಕ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ದಟ್ ಡಿಪೆಂಡ್ಸ್ ಅಪಾನ್ ದಿ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ ಅಟ್ಯಾಚ್ ಟು ಇಟ್. ಸೊ ಇಲ್ಲಿ ಫಸ್ಟ್ ಒನ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್, ಥರ್ಡ್, ಫೋರ್ತಲ್ಲಿ ಏನಾಗ್ತಿದೆ, ಕ್ಲೋರಿನ್ ಗ್ರೂಪ್ ಅಟ್ಯಾಚ್ ಆಗ್ತಿದೆ. ಆದರೆ ಆ ಕ್ಲೋರಿನ್ ಗ್ರೂಪು ಇಮಿಡಿಯೇಟ್ಲಿ COOH ಗ್ರೂಪ್ ಇದೆ ಸೆಕೆಂಡ್ ಎಕ್ಸಾಂಪಲಲ್ಲಿ. ಥರ್ಡಲ್ಲಿ ಏನಾಗ್ತಿದೆ, ಆಫ್ಟರ್ 1 ಕಾರ್ಬನ್ ಆಟಮ್ ಇದೆ, ನೆಕ್ಸ್ಟ್ ಲಾಸ್ಟ್ ಕಾರ್ಬನ್ ಆಟಮ್ ಇದೆ. ನಿಮಗೆ ಗೊತ್ತು ಕ್ಲೋರಿನ್ ಗ್ರೂಪ್ ವಿಚ್ ಗೋಯಿಂಗ್ ಟು ಶೋ ದಿ ಇಂಡಕ್ಟಿವ್ ಎಫೆಕ್ಟ್. ವೆನ್ ಇಟ್ ಇಂಡಕ್ಟಿವ್ ಎಫೆಕ್ಟ್ ಡಿಕ್ರೀಸಸ್ ವೆನ್ ಇಟ್ ಗೋ ಅವೇ ಫ್ರಮ್ ದಿ ಗ್ರೂಪ್. ಸೊ ಹಾಗಾಗಿ ಆನ್ಸರ್ ವಿಲ್ ಬಿ ದಿ ಸೆಕೆಂಡ್ ಒನ್ ಇಸ್ ದಿ ಆನ್ಸರ್. ದಟ್ ವಿಲ್ ಬಿ ದಿ ಮೋಸ್ಟ್ ಅಸಿಡಿಕ್ ಇನ್ ನೇಚರ್. ಸೊ ಇದೇನಾಗುತ್ತೆ, ಇದನ್ನ ಕಂಪೇರ್ ಮಾಡಿಕೊಂಡ್ರೆ ಇದರ ಏನಾಗುತ್ತೆ, COOH ಗ್ರೂಪ್ ಇದೆ, ಇದೆಲ್ಲ ಎಲೆಕ್ಟ್ರಾನ್ ಡೊನೇಟಿವ್ ಗ್ರೂಪ್ ಇದೆ. COOH ಅಲ್ಲಿ ಹೆಚ್ಚು ಹೋಗುವಂಥದ್ದು ಮೊದಲನೇ ಎಕ್ಸಾಂಪಲಲ್ಲಿ ಕಷ್ಟ ಆಗುತ್ತೆ. ಸೊ ಎರಡನೇ ಎಕ್ಸಾಂಪಲ್ ಏನಾಗಿದೆ, Cl ಗ್ರೂಪ್ ಇದೆ. Cl ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಪುಷ್ ಮಾಡುತ್ತೆ, H+ ಹೊರಗಡೆ ಹೋಗೋಕ್ಕೆ ಈಸಿ ಆಗುತ್ತೆ. ಆದರೆ ಸೆಕೆಂಡು ಮತ್ತು ಥರ್ಡ್ನ ಕಂಪೇರ್ ಮಾಡಿದ್ರೆ ಈ ಸಿ ಎಫೆಕ್ಟ್ ಏನಾಗುತ್ತೆ, Cl ಎಫೆಕ್ಟು ಇದು ಇಮಿಡಿಯೇಟ್ಲಿ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗಿದೆ. ಆದರೆ ಇಲ್ಲಿ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗಿಲ್ಲ. ಹಂಗಾಗಿ ಏನಾಗ್ತಾ ಹೋಗುತ್ತೆ, ಅದು ಕಷ್ಟ ಆಗ್ತಾ ಹೋಗುತ್ತೆ.
ಆ ಥರ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಮೋಸ್ಟ್ ಅಸಿಡಿಕ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲೂ ಏನಾಗ್ತಿದೆ, ಮಾನೋಕ್ಲೋರೋ ಅಥವಾ ಮಾನೋ ಹ್ಯಾಲೋ ಕಾಂಪೌಂಡ್ಸ್, ಹ್ಯಾಲೋ ಆಸಿಡ್ಸ್ನ ತಗೊಳ್ತಾ ಇದ್ದಾರೆ. ಎಲ್ಲ ಕಡೆಗೂ COOH ಗ್ರೂಪ್ ಇದೆ. ಮುಂಚೆ ನಾನು ಹೇಳ್ದಂಗೆ COOH ಅಲ್ಲಿ ಹೆಚ್ಚು ಹೊರಗಡೆ ಹೋದ್ಮೇಲೆ COO ಮೈನಸ್ ಬರುತ್ತಲ್ಲ, ಕಾರ್ಬಾಕ್ಸಿಲೇಟ್ ಅಯಾನು, ಅದು ಯಾವುದು ಸ್ಟೇಬಲ್ ಇದೆ ಆ ಸ್ಟೆಬಿಲಿಟಿ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಫ್ಲೋರಿನ್ ಇಸ್ ಮೋರ್ ಅಸಿಡಿಕ್ ಇನ್ ನೇಚರ್. ಮಾನೋಫ್ಲೋರೋ ಅಸಿಟಿಕ್ ಆಸಿಡ್ ಏನಿದೆಯಲ್ಲ ಅದು ಮೋರ್ ಅಸಿಡಿಕ್ ಅಂತ ಹೇಳ್ತೀವಿ, ಬಿಕಾಸ್ ದಟ್ ಡಿಪೆಂಡ್ಸ್ ಅಪಾನ್ ದಿ ಎಲೆಕ್ಟ್ರೋನೆಗೆಟಿವ್. ಫ್ಲೋರಿನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಕಂಪೇರ್ಡ್ ಟು ಅದರ್ ಥಿಂಗ್ಸ್. ಹಾಗಾಗಿ ಅದನ್ನು ನಾವು ಹೇಳ್ತೀವಿ. ಆ ಥರ ವಿಚ್ ಒನ್ ಇಸ್ ದಿ ಲೀಸ್ಟ್ ಅಸಿಡಿಕ್ ಅಂತ ತೊಗೊಳ್ತಾ ಇದ್ದೀವಿ. ಸೇಮ್ ಎಕ್ಸಾಂಪಲೇ ತೊಗೊಂಡ್ರೆ ಕಂಪ್ಯಾರಿಸನ್ ಮಾಡಿದ್ರೆ ಮಾನೋ ಕ್ಲೋರೋ ಅಸ್ಟಿಕ್ ಆಸಿಡ್ ಮಾನೋ ಐಡೋ ಅಸ್ಟಿಕ್ ಆಸಿಡ್ ಇದೆಯಲ್ಲ ಅದು ಲೀಸ್ಟಿಕ್ ಅಂತ ನಾವು ಹೇಳ್ತೀವಿ. ಆ ಥರ ವಿಚ್ ಕಾಂಪೌಂಡ್ ಇಸ್ ಮೋಸ್ಟ್ ಅಸಿಡಿಕ್ ಆ್ಯಂಡ್ ವಿಚ್ ಒನ್ ಈಸ್ ಮೋಸ್ಟ್ ಬೇಸಿಕ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಮೋಸ್ಟ್ ಅಸಿಡಿಕ್ಕು ಮೋಸ್ಟ್ ಬೇಸಿಕ್ ಅಂತ ತೊಗೊಂಡ್ರೆ ನಾನು ಮುಂಚೆನೇ ಹೇಳ್ದಂಗೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ಸೊ ನಿಮಗೆ ಕನ್ಸಿಡರ್ ಮಾಡ್ಕೊಳ್ತಾ ಹೋದರೆ ಫ್ಲೋರಿನ್ HF ಇಸ್ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ವಿತ್ ರೆಸ್ಪೆಕ್ಟ್ ಟು ದ ಪೀರಿಯಡ್ನ ತೊಗೊಂಡ್ರೆ, ಅದೇ ಥರ ಅದು ಡೌನ್ನ ತೊಗೊಂಡ್ರೆ H2S ಇದೆ. H2S ಇಸ್ ದಿ ಮೋಸ್ಟ್ ಅಸಿಡಿಕ್ ಆ್ಯಂಡ್ ದ ಲೀಸ್ಟ್ ಅಸಿಡಿಕ್ ಇಸ್ ಮೀಥ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಇದು ಬ್ರೋಸ್ಟೆಡ್ ಲೌರಿ ಕಾನ್ಸೆಪ್ಟ್ ಆಯಿತು. ಅದೇ ಥರ ಲಾಸ್ಟ್ ಕಾನ್ಸೆಪ್ಟ್ ಇದೆ, ಅದಕ್ಕೆ ನಾವು ಲೂಯಿಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಆಸಿಡ್ಸ್ ಆರ್ ಡಿಫೈನ್ಡ್ ಆಸ್ ಎ ಲೋನ್ ಪೇರ್ ಅಕ್ಸೆಪ್ಟರ್ ಅಂತ ಕರಿತೀವಿ. ಬೇಸಿಸ್ ಆರ್ ಡಿಫೈನ್ಡ್ ಆಸ್ ಲೋನ್ ಪೇರ್ ಡೋನರ್. ಸೊ ಎಲ್ಲ ಇದರಲ್ಲೂ ಆಸಿಡೇ, ಬಟ್ ಬೇರೆ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸೊ ಇಲ್ಲೇನಾಗುತ್ತೆ, ಲೋನ್ ಪೇರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ BBr3 ಇಸ್ ಎ ಸ್ಟ್ರಾಂಗರ್ ಲೂವಿಸ್ ಆಸಿಡ್ ದ್ಯಾನ್ ದಟ್ ಆಫ್ BF3 ಅಂತ ಕೇಳ್ತಾರೆ. BF3 ಡ್ಯೂ ಟು ಇಲ್ಲೇನಾಗುತ್ತೆ ಓವರ್ಲ್ಯಾಪಿಂಗ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ರೀತಿ ಓವರ್ಲ್ಯಾಪಿಂಗ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ BF3 ಡ್ಯೂ ಟು ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಆಫ್ 2p ಆರ್ಬಿಟಲ್ ಆಫ್ ದಿ ಬೋರಾನ್ ಅಂಡ್ 2p ಫಿಲ್ಡ್ ಆರ್ಬಿಟಲ್ ಆಫ್ ಫ್ಲೋರಿನ್ ವಯಾ ಸಿನರ್ಜಿಕ್ ಎಫೆಕ್ಟ್. BBr3 ತೊಗೊಂಡ್ರೆ ಅನ್ಫೇವರಬಲ್ ಓವರ್ಲ್ಯಾಪಿಂಗ್ ಬಿಟ್ವೀನ್ ದಿ ವೇಕೆಂಟ್ 2p ಆರ್ಬಿಟಲ್ ಅಂಡ್ ಫಿಲ್ಡ್ 4p ಆರ್ಬಿಟಲ್ ಮೇಕ್ಸ್ ದಿ ಬೋರಾನ್ ಟು ರಿಟರ್ನ್ ಇಟ್ಸ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಪ್ರಾಪರ್ಟಿ. ಸೊ ಅಕಾರ್ಡಿಂಗ್ ಟು ಲೂವಿಸ್ ಕಾನ್ಸೆಪ್ಟಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಲೂವಿಸ್ ಏನು ಹೇಳುತ್ತೆ, ಎಲೆಕ್ಟ್ರಾನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಲೂವಿಸ್ ಅಕ್ಸೆಪ್ಟರ್ಗೆ ನಾವೇನಂತ ಕರಿತೀವಿ, ಆಸಿಡ್ಸ್ ಅಂತ ಕರಿತೀವಿ. ಸೊ BBr3ನಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಪ್ರಾಪರ್ಟಿ ರಿಟೈನ್ ಆಗೋದಕ್ಕೋಸ್ಕರ ಇದೇನಾಗುತ್ತೆ, ಇಟ್ ಕ್ಯಾನ್ ಅಕ್ಸೆಪ್ಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಹಾಗಾಗಿ BBr3 ಇಸ್ ದಿ ಸ್ಟ್ರಾಂಗರ್ ಆಸಿಡ್ ಕಂಪೇರ್ಡ್ ಟು ದಟ್ ಆಫ್ BF3 ನಾವು ಹೇಳ್ತೀವಿ. ಅದೇ ಥರ ಎ ಸಬ್ಸ್ಟೆನ್ಸ್ ದಟ್ ಡೊನೇಟ್ಸ್ ಎ ಪೇರ್ ಆಫ್ ಎಲೆಕ್ಟ್ರಾನ್ ಟು ಫಾರ್ಮ್ ದಿ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್. ನೀವು ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಇದರಲ್ಲಿ ಓದ್ತೀರಾ, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಓದ್ತೀರಾ, ಅಲ್ಲಿ ಏನಾಗುತ್ತೆ ಅಂದರೆ ಲೂವಿಸ್ ಬೇಸ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ಲೂವಿಸ್ ಬೇಸ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಗೋಯಿಂಗ್ ಟು ಫಾರ್ಮ್ ದಿ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್, ಇಟ್ ಗೋಯಿಂಗ್ ಟು ಡೊನೇಟ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅದೇ ಥರ ಆಸ್ ಪರ್ ದಿ ಲೂವಿಸ್ ಕಾನ್ಸೆಪ್ಟ್, ಎ ಮಾಲಿಕ್ಯೂಲ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಅನ್ ಇನ್ಕಂಪ್ಲೀಟ್ ಆಕ್ಟೇಟ್ ಈಸ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದ್ದಾಗ ಮಾತ್ರ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಯಾವುದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ಆಸಿಡ್ ಇರುತ್ತೆ. ಈ ಥರ ಕ್ವಶನ್ಸು ತುಂಬ ಕೇಳ್ತಿರ್ತಾರೆ, ನೋಡ್ಕೋಬೇಕಾಗುತ್ತೆ. ಇನ್ ದಿ ಫಾಲೋಯಿಂಗ್ aqueous equation ದ ಆಸಿಡ್ ಇಸ್ ಎ ರಿಯಾಕ್ಟೆಂಟ್ ಆ್ಯಂಡ್ ಇಸ್ ಕಾಂಜುಗೇಟ್ ಬೇಸ್ ಇಸ್ ಎ ಪ್ರಾಡಕ್ಟ್ ಅಂತ ಕೇಳ್ತಿದ್ದಾರೆ. CH3NH2 ಇದೆ, HSO4 ಮೈನಸ್ ಇದೆ. ಇಲ್ಲೇನಾಗ್ತಿದೆ, CH3NH3 ಪ್ಲಸ್ SO4 2 ಮೈನಸ್. ಈಗ ನಮಗೆ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಆಸಿಡ್ ಅಂದರೆ ಏನು, ವಿಚ್ ಯಾವ ಕೆಪಾಸಿಟಿಗೆ ಪ್ರೋಟಾನ್. ಸೊ HSO4 ಮೈನಸ್ ಅದು ನನಗೆ SO4 2 ಮೈನಸ್ನ ಕೊಡ್ತಾ ಇದೆ, ಅದು ಪ್ರೋಟಾನ ನನಗೆ ಕೊಡ್ತಾ ಇದೆ. ಸೊ HSO4 ಮೈನಸ್ ಇಸ್ ಅನ್ ಆಸಿಡ್. ಸೊ ಮೊದಲನೇ 2 ಆಪ್ಷನ್ಸ್, 2 ಆಪ್ಷನ್ಸು ಹೊಟ್ಟೋಯ್ತು. ಇದು ಕೊಟ್ಟಾಗ ಯಾವುದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, C ಅಕ್ಸೆಪ್ಟ್ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ಇನ್ನೇನು ಎಕ್ಸಾಮ್ ಇನ್ನೊಂದು 15 ಡೇಸ್ಗೆ ಬರ್ಬೋದು ನಿಮಗೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.